ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊಂತೀನಿ. ನಾನು ಕೂಡ ಸೂಪರ್ ಆಗಿದ್ದೀನಿ. ಗೃಹಲಕ್ಷ್ಮಿ ಫಲಾನುಭವಿಗಳಿಗೆ ಆಲ್ಮೋಸ್ಟ್ ಖುಷಿಯಾಗಿರಬೇಕು ಅಂತ ಅನ್ಕೊಳ್ತೀನಿ. ಯಾಕೆ ಅಂತ ಅಂದರೆ ಲಾಸ್ಟ್ 4 ಡೇಸಿಂದ ಮೆಸೇಜ್ ಮಾಡ್ತಿದ್ದಕ್ಕೂ ಇವಾಗ ಮೆಸೇಜ್ ರಿಪ್ಲೈ ಬರ್ತಿರೋದಕ್ಕೂ ತುಂಬಾ ನಮಗೂ ಕೂಡ ಖುಷಿ ಆಗ್ತಿದೆ. ಜೊತೆಗೆ ಫಲಾನುಭವಿಗಳು ಕೂಡ ಖುಷಿಯಾಗಿದ್ದಾರೆ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ 16ನೇ ಕಂತಿನ ಹಣವನ್ನು ಒಂದು 70-80% ಫಲಾನುಭವಿಗಳು ರಿಸೀವ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಸುತ್ತೆ. ಯಾಕೆ ಅಂತ ಅಂದರೆ ಆಲ್ಮೋಸ್ಟ್ ಎಲ್ಲರೂ ಕೂಡ ಹೇಳ್ತಾ ಇದ್ದಾರೆ ಅಂತ ಅಂದರೆ ಒಂದು 20-30% ಫಲಾನುಭವಿಗಳನ್ನ ಬಿಟ್ಬಿಟ್ಟು ಉಳಿದಂಥವ್ರು ಎಲ್ಲರೂ ಹೇಳ್ತಿದ್ದಾರೆ. ಸೊ ನಮ್ಮ ಜಿಲ್ಲೆಗೆ ಇಂಥ ಜಿಲ್ಲೆ ನಮಗೆ ಹಣ ಬಂದು ತಲುಪಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ. ಸೊ ನಮಗೂ ಕೂಡ ತುಂಬಾನೇ ಖುಷಿ ಆಗ್ತಾ ಇದೆ. ಹಣ ರಿಸೀವ್ ಮಾಡ್ಕೊಂಡು ನೀವು ಕೂಡ ಖುಷಿಯನ್ನ ಪಡ್ತಾ ಇದ್ದೀರಾ ಅಂತ ಗೊತ್ತಾಗ್ತಾ ಇದೆ. ಯಾಕೆ ಅಂತ ಅಂದ್ರೆ ಅದರ ಹಣ ಬಂದಿಲ್ಲದೆ ಇರೋ ಹಿಂದಿನ ದಿನ ಏನ್ ಮೆಸೇಜ್ ಮಾಡ್ತಾ ಇದ್ದೀರಾ, ಸೊ ಏನ್ ಸರ್ಕಾರನೋ ಇದು ಹಂಗೆ ಹಿಂಗೆ ಅಂತ ಬೈದೋರೇನೆ ಹಣ ಬಂದ ತಕ್ಷಣನೇ ಕಾಂಗ್ರೆಸ್ ಸರ್ಕಾರಕ್ಕೆ ಜೈ, ನಮಗೆ ಹಣ ಬಂದು ತಲುಪ್ತು ಅಂತ ತಮ್ಮ ಖುಷಿಯನ್ನ ವ್ಯಕ್ತಪಡಿಸ್ತಾ ಇದ್ದೀರಾ ಅಂತಾನೆ ಹೇಳ್ಬೋದು. ಅದೇ ನೆಕ್ಸ್ಟ್ ಇವಾಗ 16ನೇ ಕಂತನ್ನ ಹೊರತುಪಡಿಸಿದ್ರೆ 17ನೇ ಕಂತಿನ ಬಗ್ಗೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಆಲ್ರೆಡಿ ಹೇಳ್ಬಿಟ್ಟಿದ್ದಾರೆ. ನಿನ್ನೆ ಮೊನ್ನೆಯಿಂದನೇ ಈ ಒಂದು 17ನೇ ಕಂತಿನ ಹಣದ ಒಂದು ಏನು ಬಿಡುಗಡೆ ಮಾಡೋದಕ್ಕೆ ಬಿಲ್ಲಿಂಗ್ ಕೂಡ ಸ್ಟಾರ್ಟ್ ಆಗಿದೆ ಅಂತ ಕೂಡ ಹೇಳಿದ್ದಾರೆ. ಸೊ ಎಲ್ಲಾನು ಕೂಡ ಬಿಲ್ಲಿಂಗ್ ಅನ್ನ ಮಾಡಿಬಿಟ್ಟು ಆನಂತರ 3 to 4 ಡೇಸ್ ಆದ್ಮೇಲೆ ಹಣವನ್ನ ಬಿಡುಗಡೆ ಮಾಡ್ತೀವಿ ಅಂತ ಇಲ್ಲಿ ಹೇಳಿದ್ದಾರೆ. ಆಲ್ಮೋಸ್ಟ್ ನೆಕ್ಸ್ಟ್ ವೀಕ್ ಇವಾಗ ಏನಂತ ಅಂದ್ರೆ ಶುಕ್ರವಾರ ಆಗಿರೋದ್ರಿಂದ ಇನ್ನ 2 ಡೇಸ್ ಕಳೆದುಬಿಟ್ಟು ಸೋಮವಾರದಿಂದ ಆ ಕಡೆ ಯಾವಾಗ ಬೇಕಿದ್ರು ಹಣವನ್ನ 17ನೇ ಕಂತಿನ ಹಣವನ್ನ ಬಿಡುಗಡೆ ಮಾಡಬಹುದು. 4 ಡೇಸ್ ಅಂತ ಅಂದ್ರೆ 4 ಡೇಸ್ಗಿಂತ ಜಾಸ್ತಿನೇ ಆಗೋಗ್ಬಿಡುತ್ತೆ. ಅದೇ ನೆಕ್ಸ್ಟ್ ವೀಕ್ ಅಲ್ಲಿ ಹಣವನ್ನ ಬಿಡುಗಡೆ ಮಾಡುವಂತಹ ಚಾನ್ಸಸ್ ಇದೆ ಅಂತ ಇಲ್ಲಿ ಹೇಳ್ತಾ ಇದ್ದಾರೆ. ಇಲ್ಲೇನಂತ ಅಂದ್ರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳ್ತಿರೋ ಪ್ರಕಾರ ನಾವು ಯಾವುದೇ ರೀತಿಯಾಗಿ ಫಿಲ್ಟರ್ ಅನ್ನ ಮಾಡ್ತಾ ಇಲ್ಲ ಇಲ್ಲಿ ಅಂತ ಅಂದ್ರೆ ಇವಾಗ ಹೇಳ್ತೀವಿ ಅಲ್ವಾ. ಸೊ ನಾವು ಕಾಂಗ್ರೆಸ್ ಪಕ್ಷದವರು, ನಾವು ಬಿಜೆಪಿ ಪಕ್ಷದವರು, ನಾವು ದಳ ಪಕ್ಷದವರು ಅಂತ ಏನ್ ಹೇಳ್ಕೊಳ್ತೀವಿ. ಸೊ ಯಾರಿಗೂ ಕೂಡ ನಾವು ಇಲ್ಲಿ ಭೇದ ಭಾವ ಮಾಡ್ತಿಲ್ಲ. ಜೊತೆಗೆ ಯಾರನ್ನು ಕೂಡ ನೀವು ಆ ಪಕ್ಷ ಈ ಪಕ್ಷ ಅಂತ ಫಿಲ್ಟರ್ ಅನ್ನು ಕೂಡ ಮಾಡ್ತಾ ಇಲ್ಲ. ಪ್ರತಿಯೊಬ್ಬ ಫಲಾನುಭವಿ ಅಂತ ಅಂದ್ರೆ ಪ್ರತಿಯೊಬ್ಬ ಮಹಿಳೆಯರಿಗೂ ಕೂಡ ಇಲ್ಲಿ ಹಣವನ್ನ ನೀಡ್ತಾ ಇದೀವಿ. ಸೊ ಹಾಗಾಗಿ ಇಲ್ಲಿ ಈ ಸಲ ಯಾವುದೇ ರೀತಿ ಫಿಲ್ಟರ್ ಕೂಡ ನಾವು ಮಾಡೋದಿಲ್ಲ. ಎಲ್ರಿಗೂ ಕೂಡ ಯಾವ ರೀತಿ ಹಣ ಬರ್ತಾ ಇತ್ತು ಸೊ ಅದೇ ರೀತಿ ಬಂದು ಹಣ ತಲುಪುತ್ತೆ. ಸೊ 17ನೇ ಕಂತಿನ ಹಣ ಕೂಡ ಬಂದು ತಲುಪುತ್ತೆ. ಸೊ ಇವಾಗಲೇ ನಿಮ್ಗೆ ಹೇಳಿರೋ ರೀತಿ ಇವಾಗ ತಾಲೂಕ್ ಆಫೀಸ್ ಅಲ್ಲಿ ಮುಖಾಂತರ ಏನು ಹಣವನ್ನ ಬಿಡುಗಡೆ ಮಾಡೋದು ಒಂದು ಹೊಸ ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡಿದ್ರು ಅಲ್ವಾ. ಸೊ ಆ ಒಂದು ಪ್ರೋಸೆಸ್ ಅಂದ ಹಣವನ್ನ ಬಿಡುಗಡೆ ಮಾಡ್ತಿರೋದ್ರಿಂದ 16ನೇ ಕಂತಿನ ಹಣ ಆಲ್ಮೋಸ್ಟ್ ತಡ ಆಯ್ತು. ನಮಗೆ ಅತಿ ಹೆಚ್ಚು ಟೆಕ್ನಿಕಲ್ ಇಶ್ಯೂಸ್ ಕಂಡು ಬಂದು ಸೊ ಸರ್ವರ್ ಪ್ರಾಬ್ಲಮ್ ಆಗಿರ್ಬೋದು ಮತ್ತಿತರ ಪ್ರಾಬ್ಲಮ್ಗಳು ಅತಿ ಹೆಚ್ಚು ಕಂಡು ಬಂದಿರೋದ್ರಿಂದ ನೆಕ್ಸ್ಟ್ 17ನೇ ಕಂತಿನ ಹಣವನ್ನ ಏನ್ ಬಿಡುಗಡೆ ಮಾಡ್ತೀವಿ. ಸೊ ಆ ಒಂದು ಕಂತಿನ ಹಣ ಬಿಡುಗಡೆ ಮಾಡುವಾಗ ನಾವು ಏನ್ ಮಾಡ್ತೀವಿ, ತಾಲೂಕ್ ಆಫೀಸ್ ಒಂದು ಹೊರತುಪಡಿಸಿ ನಾವು ಮಾಮೂಲಿ ಯಾವ ರೀತಿ ಮೊದಲೆಲ್ಲ ಮಾಡ್ತಾ ಇದ್ವಿ. ಸೊ ಫಿನಾನ್ಷಿಯಲ್ ಡಿಪಾರ್ಟ್ಮೆಂಟ್ ಇಂದ ಡೈರೆಕ್ಟ್ ಆಗಿ ಮಹಿಳಾ ಹಾಗೂ ಮಕ್ಕಳ ಅಭಿವೃದ್ಧಿ ಕಲ್ಯಾಣ ಇಲಾಖೆಗೆ ಹಣ ಬಂದು ತಲುಪ್ತಿತ್ತಲ್ವಾ. ಸೊ ಅದೇ ಪ್ರೋಸೆಸ್ ಅನ್ನ ನಾವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ. ಇದು ಅತಿ ಹೆಚ್ಚು ತಲೆನೋವು ಆಗ್ತಾ ಇದೆ. ಸೊ ನಾವು ಒತ್ತಡ ಜಾಸ್ತಿ ಆಗಿದ್ರಿಂದ ತಾಲೂಕ್ ಆಫೀಸ್ ಅನ್ನ ಒಂದು ಚೂಸ್ ಮಾಡ್ಕೊಂಡ್ವಿ ಅಂತ ಅಂದ್ರೆ ಬೆಂಗಳೂರು ಸರೌಂಡಿಂಗ್ ಇರುವಂತಹ ಒಂದು 4-5 ತಾಲೂಕ್ ಆಫೀಸ್ಗಳನ್ನ ಚೂಸ್ ಮಾಡ್ಕೊಂಡು ಒಂದು ಹೊಸ ಪ್ರೋಸೆಸ್ ಅನ್ನ ಸ್ಟಾರ್ಟ್ ಮಾಡಿದ್ವಿ. ಬಟ್ ಈ ಒಂದು ಪ್ರೋಸೆಸ್ ನಮಗೆ ಇನ್ನೂ ಕೂಡ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಹಾಗಾಗಿ ಅದನ್ನ ಹೊರತುಪಡಿಸಿ ನಾವು ಏನ್ ಮಾಡ್ತೀವಿ, ಇನ್ನು ಮುಂದೆ ಯಾವ ರೀತಿ ನಾವು ಮೊದಲೇ ಹಣವನ್ನು ಜಮಾ ಮಾಡ್ತಿದ್ವಿ ಸೊ ಅದೇ ರೀತಿ ಆ ಪ್ರೋಸೆಸ್ ಅನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗ್ತೀವಿ 17ನೇ ಕಂತಿಂದ ಅಂತ ಹೇಳಿದ್ದಾರೆ. ಸೊ ಯಾವುದೇ ಒಂದು ಪ್ರೋಸೆಸ್ ಅಲ್ಲಾದ್ರೂ ಮಾಡ್ಕೊಳ್ಳಿ, ನಮ್ಮ ಮಹಿಳೆಯರು ಏನ್ ಹೇಳ್ತಾರೆ, ನಮ್ಮ ಖಾತೆಗಳಿಗೆ ಹಣ ಹಾಕಿ ಅಂತ ಹೇಳ್ತಾರೆ. ಸೊ 16ನೇ ಕಂತನ್ನ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದೀರಾ ಸೊ ಅವ್ರಿಗೆ ಕಂಗ್ರಾಟ್ಸ್ ಹೇಳ್ತಾ ಅದೇ ನೆಕ್ಸ್ಟ್ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿಲ್ಲ ಸೊ ಅಂತವರು ಸ್ವಲ್ಪ ದಿನ ವೆಯ್ಟ್ ಮಾಡಿ, ನಿಮಗೂ ಕೂಡ ಬಂದೇ ಬರುತ್ತೆ. ಈ ವಾರದ ಎಂಡಿಂಗ್ ಒಳಗಡೆ ನಿಮಗೂ ಕೂಡ ಹಣ ಬಂದು ತಲುಪುತ್ತೆ. ಇದು ನೆಕ್ಸ್ಟ್ ಅಕ್ಕಿ ಹಣ ಕೂಡ ಬಿಡುಗಡೆ ಆಗಿದೆ. ಸೊ 1 ತಿಂಗಳು ಅಕ್ಕಿ ಹಣನೂ ಕೂಡ ಬಿಡುಗಡೆ ಮಾಡಿದರೆ ಎಲ್ಲರೂ ಕೂಡ ಚೆಕ್ ಮಾಡ್ಕೊಳ್ಳಿ. ಆ ಒಂದು ಹಣನೂ ಕೂಡ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ. ಸೊ ಬಂದಿಲ್ಲ ಅಂತ ಅಂದ್ರೆ ಆಸ್ ಯೂಶುವಲ್ ಸ್ವಲ್ಪ ವೆಯ್ಟ್ ಮಾಡಿದ್ರೆ ಎಲ್ರಿಗೂ ಕೂಡ ಬಂದೇ ಬರುತ್ತೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ಮಾಹಿತಿ ಇಷ್ಟ ಆಗಿದೆ ಅಂತ ತಿಳ್ಕೊಂಡು, ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಯಾರೆಲ್ಲ ಇನ್ನೂ ಕೂಡ ಫಾಲೋ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸೊ ಪ್ಲೀಸ್ ಬೇಗ ಬೇಗ ಮಾಡ್ಕೊಂಡು ನಮ್ಮ ಚಾನಲ್ ಅನ್ನ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಫ್ರೆಂಡ್ಸ್, ಬಾಯ್ ಬಾಯ್.